ಆಮೇಲೆ ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಮೃತರಾದ ಶಿವಮೊಗ್ಗದ ಮಂಜುನಾಥ್ ಮನೆಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಭೇಟಿ ನೀಡಿದ್ದಾರೆ. ಮೃತ ಮಂಜುನಾಥ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಅವರು ಉಗ್ರರ ದಾಳಿ ವಿರುದ್ಧ ಮಾಧ್ಯಮಗಳ ಎದುರು ಗುಡುಗಿದ್ದಾರೆ. ಧರ್ಮ ಕೇಳಿ ದಾಳಿ ಮಾಡುವುದು ಸರಿಯಲ್ಲ. ಚರ್ಚ್ ಫಾದರ್ಗಳು, ಮಸೀದಿ ಮೌಲ್ವಿಗಳು ಇದನ್ನು ಖಂಡಿಸಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದನ್ನು ಖಂಡಿಸಿಲ್ಲ. ಕಾಂಗ್ರೆಸ್ನ ಪ್ರಮುಖ ರಾಜಕಾರಣಿಗಳು ದೇವರ ಹೆಸರು ಇಟ್ಕೊಂಡಿದ್ದಾರೆ, ಆದರೆ ಅವರ ಹೆಸರಿಗೂ ಅವರಿಗೂ ಸಂಬಂಧವೇ ಇಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಕ್ಷೇತ್ರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನನ್ನ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಕ್ಷೇತ್ರಗಳಲ್ಲಿ ಬೆಳಗ್ಗೆಯಿಂದ ಬೇರೆ ಬೇರೆ ಕಾರ್ಯಕ್ರಮ ಪಾಲ್ಗೊಂಡು ತುಗ್ಲಳ್ಳಿ ಗ್ರಾಮದಲ್ಲಿ ದೇವಸ್ಥಾನಗಳ ಉದ್ಘಾಟನೆ ಇತ್ತು. ನಂದಿಗುಡಿ ಶ್ರೀಗಳು ಪಾಲ್ಗೊಂಡಿದ್ರು. ಅಲ್ಲಿ ಪಾಲ್ಗೊಂಡು ಬಹುಶಃ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ನಾವೆಲ್ಲ ಒಟ್ಟಾಗಿ ಹಿಂದೂಗಳು, ಅಂದರೆ ಅಲ್ಪಸಂಖ್ಯಾತರ ವಿರುದ್ಧ ಅಂತಲ್ಲ, ಧರ್ಮದ ಆಧಾರ ಮೇಲೆ ಅವರು ಹತ್ಯೆ ಮಾಡಿಲ್ಲ, ಅದು ನಾವೆಲ್ಲ ಭಾರತೀಯರು ಖಂಡಿಸಲೇಬೇಕು. ಕೇವಲ ಹಿಂದೂಗಳಷ್ಟೇ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ ಮೌಲ್ಯಗಳು ಇರ್ಬೋದು, ಮಸೀದಿಗಳ ಮುಖ್ಯಸ್ಥರುಗಳು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ನಾವೆಲ್ಲ ಖಂಡಿಸಲೇಬೇಕು. ಭಾರತ ಮಾತೆಯ ಮಕ್ಕಳಾಗಿ ನಮ್ಮ ಈ ದೇಶದಲ್ಲಿ ಹುಟ್ಟಿದ್ದು ಸಾರ್ಥಕವಾಗಬೇಕಂದ್ರೆ ಖಂಡಿಸ್ಬೇಕಂತೇಳಿ ಎಲ್ಲರಿಗೂ ವಿನಂತಿಯನ್ನು ಮಾಡಿ, ಕಳೆದ ವಾರ ಪಾರ್ಥಿವ ಶರೀರ ಬಂದಂಥ ಸಂದರ್ಭದಲ್ಲಿ ನಾನು ತಡವಾಗಿ ಬಂದು ಅಂತಿಮ ದರ್ಶನವನ್ನು ಪಡೆದೆ. ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳೋಕ್ಕಾಗಿಲ್ಲ. ಹಾಗಾಗಿ ಕುಟುಂಬ ಸದಸ್ಯರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿ, ಬಹುಶಃ ಅವರ ಧರ್ಮಪತ್ನಿ ಮತ್ತು ಅನೇಕ ಅಲ್ಲಿ ಪಹಲ್ಗಾಮಲ್ಲಿ ನಡೆದಂಥ ಆ ಸಂದರ್ಭದಲ್ಲಿ 26 ಜನ ಹತ್ಯೆ ಆಯ್ತಲ್ಲ, ಆ ಮಕ್ಕಳೆದುರಿಗೆ, ಅವರ ಧರ್ಮಪತ್ನಿ ಎದುರಿಗೆ ತಲೆಗೆ ಗುಂಡು ಹೊಡೆದ್ರಲ್ಲ, ಅದು ಇನ್ನೂ ನಮ್ಮ ಕಣ್ಣಿಗೆ ಬರ್ತಾ ಇದೆ ದೃಶ್ಯ. ಬಹುಶಃ ನಾವೆಲ್ಲ ರಾಜಕಾರಣಕ್ಕಿಂತ ನಮ್ಮ ಸ್ವಾರ್ಥಕ್ಕಿಂತ ಮುಖ್ಯ ಇದನ್ನು ಒಟ್ಟಾಗಿ ಖಂಡಿಸಬೇಕಾಗಿದೆ. ಅಸಾದುದ್ದೀನ್ ಓವೈಸಿ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದೇನೆ, ಧರ್ಮದ ಆಧಾರ ಮೇಲೆ ಹೊಡೆದಿರೋದು ಖಂಡಿಸ್ತೀವಿ ಅಂತ ಹೇಳಿದರೆ, ಒಬ್ಬ ಓವೈಸಿಯ ಮುಖ್ಯಸ್ಥ ಅಸಾದುದ್ದೀನ್ ಖಂಡಿಸಿದಾಗ ಎಲ್ಲ ಒಂದು ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಯುದ್ಧ ನಮಗೆ ಅನಿವಾರ್ಯ ಅಲ್ಲ, ಅಲ್ಲಿ ಭದ್ರತೆ ಲೋಪ ಅಂತ ಹೇಳ್ತಲ್ಲ, ಇವರಿಗೆ ಮಾನ ಮರ್ಯಾದೆ, ಬಹುಶಃ ಕರ್ನಾಟಕದ ಮಾನ ಮರ್ಯಾದೆ ಹರಾಜು ಹಾಕಿ ರಾತ್ರೋರಾತ್ರಿ ಜಗತ್ ಪ್ರಸಿದ್ಧರಾದರು. ನಿನ್ನೆ ದಿವಸ ಮಾಧ್ಯಮಗಳು ಎಲ್ಲ ಕಡೆ ಬಿತ್ತರಿಸಿ ಮೇಲೆ ಉಲ್ಟಾ ಹೊಡೆದ್ರು. ಸನ್ಮಾನ್ಯ ಸಿದ್ದರಾಮಯ್ಯನವರೇ 6.5 ಕೋಟಿ ಜನರ ಪ್ರತಿನಿಧಿ, ಕಾಂಗ್ರೆಸ್ ಅಲ್ಲ ನೀವು. ಒಬ್ಬ ಮುಖ್ಯಮಂತ್ರಿಯನ್ನು ಮರಿಬೇಡ್ರಿ. ಓ ಜೀವ ವಾಪಸ್ ಬರುತ್ತೆ. ಮಾನವೀಯತೆ ಇದ್ದೇನೆ ನಿಮಗೆ ರಾಜಕಾರಣ ಮುಖ್ಯನಾ, ಕುರ್ಚಿ ಮುಖ್ಯನಾ? ಯಾಕಂದರೆ ಜಮೀರ್ ಅಹ್ಮದ್ ಅಂತ 24 ಗಂಟೆ ಅಂಥವ್ರನ್ನ ಬಾಲ್ ಬಡ್ಕೊಂಡು ಜೊತೆಗೆ ಇಟ್ಕೊಂಡು ಓಡ್ತಾರೆ, ಕಬಾಬ್ ತಿಂತಾರೆ, ಬಿರಿಯಾನಿ ತಿಂತಾರೆ, ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸ್ಬಿಡ್ತಾರೆ. ಇವರು ಮಕ್ಕಳು ಟೋಪಿ ಹಾಕ್ಕೊಳ್ತಾರೆ, ಬೇರೆಯವ್ರಿಗೂ ಟೋಪಿ ಹಾಕಕ್ಕೆ ಹೊರಟಾರೆ. ನಾಚಿಕೆ ಆಗಬೇಕು ಇವರಿಗೆ. ಅವ್ರ ಹೇಳಿಕೆಗಳನ್ನು ಗೃಹ ಸಚಿವರು ಪರಮೇಶ್ವರ್ ಒಬ್ಬರು ಸಾತ್ವಿಕರು ಅಂತ ನಂಬಿದ್ದೆ. ನೋಡಿ, ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಸಿದ್ದರಾಮ,
ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವ್ರ ಹೆಸರಿಗೆ ಅವ್ರ ತಂದೆ ತಾಯಿ ಶಿವನ ಹೆಸರಿದೆ, ದೇವ್ರ ಹೆಸರಿದ್ದಾರೆ. ತದ್ವಿರುದ್ಧವಾಗಿ ನಡ್ಕೊಳ್ತಾರಲ್ಲ. ಪರಮೇಶ್ವರ್ ಸಾತ್ವಿಕರಂತ ನಾನು ನಂಬಿದ್ದೆ. ಪರಮೇಶ್ವರು ಚಲರಾಯ ಸ್ವಾಮಿ ಅವ್ರ ಹೇಳಿಕೆಗಳನ್ನ ಖಂಡಿಸ್ತದಾರಂದರೆ ಬಹುಶಃ ಇವ್ರನ್ನ ಭಯೋತ್ಪಾದಕರು ಅನ್ಬೇಕಾಗತ್ತೆ ನಾವು. ನಿಮಗೆ ಏನು ಯಾವುದಾದ್ರೂ ಪಾಕಿಸ್ತಾನ ಪ್ರಶಸ್ತಿ ಕೊಡುತ್ತಾ? ಇಡೀ ಸಿದ್ದರಾಮಯ್ಯ ಒಂದೇ ರಾತ್ರಿ ಹೇಳಿಕೆಗಳನ್ನು ಪಾಕಿಸ್ತಾನ ಮಾಧ್ಯಮಗಳು ವೈಭವೀಕರಿಸಿರಲ್ಲ. ಏನು ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿ ಹೊರಟಿದ್ದೀರಾ? ಅವ್ರ ಬಗ್ಗೆ ಸಹಾನುಭೂತಿ ಅಥವಾ ನಿಮ್ಮ ಪರಮೇಶ್ವರು ಚಲರಾಯಸ್ವಾಮಿ ಸಚಿವ ಸಂಪುಟ ಸದಸ್ಯಗಳಾಗಬೇಕಲ್ಲಿ ಕ್ಯಾಬಿನೆಟ್ಟಲ್ಲಿ. ನೋಡಿ, ಸಾವಿನ ಮನೆ ಸೂತಕ ಇದೆ. ಸಾವಿನ ಮನೆ ಇನ್ನೂ ವಾರ ಆಗಿಲ್ಲ, 22ನೇ ತಾರೀಕು ಘಟನೆ ಆಗಿದೆ. ನಮ್ಮ ಕರ್ನಾಟಕದ 3 ಜನ, ಮಂಜುನಾಥ್ ರಾವ್ ಇರ್ಬೋದು, ಭರತ್ ಭೂಷಣ್ ಇರ್ಬೋದು, ಮಧುಸೂದನ್ ರಾವ್. ನಾನು ಇವ್ರುಗಳಿಗೆ ಸರ್ಕಾರ 4 ಲಕ್ಷ ಕೋಟಿ ಬಜೆಟ್ ಮಾಡಿಸ್ತಿಲ್ಲ, 80,000 ಕೋಟಿ ನಿನ್ನೆ ಹೇಳಿದ್ದಾರೆ. 2 ವರ್ಷಕ್ಕೆ 80,000 ಕೋಟಿ ಕೊಟ್ವಿ ಅಂತಾರೆ. ನಿಮ್ಮ ಬೆನ್ನು ನೀವೇ ಚಪ್ಪರಿಸ್ಕೊಳ್ತಿದ್ದಿಲ್ಲ. ಕೊಡ್ರಿ 11 ಕೋಟಿ ಪರಿಹಾರನ. ಆ ಮಕ್ಕಳ ಶಿಕ್ಷಣಕ್ಕೆ ಅವರೇನು ಪರಿಹಾರಕ್ಕೋಸ್ಕರ ಕಾದು ಕುಳಿತಿಲ್ಲ. ಹೆಣ್ಮಕ್ಳು ಅವ್ರ ಮಕ್ಕಳು ಎತ್ತವ್ರಿಗೆ ಅವ್ರ ಮಕ್ಕಳು ರಕ್ಷಣೆ ಮಾಡೋದು ಗೊತ್ತಿದೆ. 1 ಕೋಟಿ ಪರಿಹಾರ ಕೊಡಬೇಕಂದ್ರೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನಿಮಗೆ ಸ್ಪಷ್ಟವಾಗಿ ಈ ರಾಜ್ಯದ ಜನರಿಗೆ ಹೇಳಬೇಕು ಅಥವಾ ಭಾರತೀಯರಿಗೆ ಗೊತ್ತಾಗಬೇಕು, ನೀವು ಪಾಕಿಸ್ತಾನ ಪರನೋ ಅಥವಾ ಹಿಂದೂಗಳ ಪರನೋ. ನಿಮಗೆ ಹಿಂದೂಗಳು ಓಟ್ ಹಾಕಿಲ್ವಾ? ಪಾಕಿಸ್ತಾನ ಪರವಾಗಿ ಸಹಾನುಭೂತಿ ತೋರಿಸ್ತೀರಿ. ನಿಮಗೆ ಸಾಧನ ಸಮಾವೇಶ ಅವಶ್ಯಕತೆ ಇತ್ತ? ಸಾವಿನ ಮನೆ ಸೂತಕದ ಇನ್ನೂ ಛಾಯೆ ಇದೆ. 2 ವರ್ಷದ ಸಾಧನೆ ಇವರಿಗೆ. ನಿಮ್ಮ ಬೆನ್ನು ನೀವೇ ತೊಟ್ಕೊಳ್ತಾ ಇದ್ದೀರಿ. 80,000 ಕೋಟಿ ಕೊಟ್ಟೆ ಅಂತ ಹೇಳ್ತಿರಲ್ಲ, ನಾಚಿ ಆಗಬೇಕಲ್ರಿ ಸಿದ್ದರಾಮಯ್ಯನವ್ರೆ. ನಿಮ್ಮ ಒಂದು ಕಡೆ ನಿಮ್ಮ ಪ್ರತಿಪಕ್ಷ ನಾಯಕರ ರಾಷ್ಟ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅಧ್ಯಕ್ಷರು, ನಾವು ಕೇಂದ್ರ ಸರ್ಕಾರ ಜೊತೆಗಿರ್ತೀವಿ, ಕೇಂದ್ರ ಸರ್ಕಾರ ಏನೇ ನಿರ್ಧಾರ ಮಾಡಿದರು ಜೊತೆಗಿರ್ತೀವಿ ಅಂತ ಒಂದು ಕಡೆ ಅವ್ರು ಹೇಳ್ತಾರೆ. ನೀವು ಹೇಳ್ತೀರಿ ಕರ್ನಾಟಕದಲ್ಲಿ ಯುದ್ಧ ಅನಿವಾರ್ಯ ಅಲ್ಲ. ನಿಮ್ಮ ಹೇಳಿಕೆಗಳನ್ನು ಅಂದರೆ ಬದ್ಧತೆ ವೈಫಲ್ಯ ನೋಡಿ. ರಕ್ಷಣಾ ಇಲಾಖೆ ಪೊಲೀಸರು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ನಾವು ಅಧಿಕಾರವನ್ನು ಕೊಡದೇ ಇದ್ದರೆ ಅವರ ಆತ್ಮಸ್ಥೈರ್ಯ ಕುಗ್ಗಿಸ್ದಂಗೆ ಆಗುತ್ತೆ. ಅವ್ರ ವಿರುದ್ಧ ಮಾತಾಡಿದರೆ ಯೋಧರು ಭದ್ರತಾ ವೈಫಲ್ಯ ಅಂತೇಳಿದ್ರೆ ಅವ್ರ ಆತ್ಮಸ್ಥೈರ್ಯ ಕುಗ್ಗಿಸ್ದಂಗೆ ಆಗಲ್ಲವ? ಅಟಲ್ಜಿಯವರು ಕಾರ್ಗಿಲ್ ಯುದ್ಧ ಆದಾಗ ಯುದ್ಧ ಭೂಮಿಗೆ ಹೋಗಿ ಬೆನ್ನು ತಟ್ಟಿ ಬಂದರು. ಯಾಕಂದರೆ ಯೋಧರ ಆತ್ಮವಿಶ್ವಾಸ ಹೆಚ್ಚಿಸಬೇಕು. ನೀವು ಅವ್ರು ಗುಗ್ಗಿಸೋಂಥ ಕೆಲಸವನ್ನು ಮಾಡಿದ್ರಿ. ಭಾರತೀಯರ ಕ್ಷಮೆ ಕೇಳಬೇಕು. ನೀವು ಅಧಿಕಾರಿಗಳಿಗೆ ನಾಲ್ಕು ರಾಜೀನಾಮೆ ಕೊಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ನರೇಂದ್ರ ಮೋದಿಯವರು